खलीफा के हम हैं, खलीफा हमारा वो दिल है हमारा, आका हमारा 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 खलीफा हमारा वो दिल है हमारा, आका हमारा वो दिल है हमारा, आका हमारा। ಅಸ್ಸಲಾಮು ಅಲೈಕುಂ. ದಿಸ್ ವೀಕ್ ವಿತ್ ಹುಜೂರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರ USA ಹಜರತ್ ಖಲೀಫತುಲ್ ಮಸೀಹ್ ಖಾಮಿಸ್ ಅಯ್ಯದ್ ತಾಲಾ ಬಿನ್ ಅಜೀಜ್ರನ್ನು ಭೇಟಿ ಮಾಡಿದ ಮಜ್ಲಿಸ್ ಖುದ್ದಾಮುಲ್ ಅಹಮದಿಯಾ ಸದಸ್ಯರ ಜೊತೆಗಿನ ಭೇಟಿಯ ಮುಖ್ಯಾಂಶಗಳನ್ನು ನಾವು ನಿಮಗೆ ತಲುಪಿಸುವ ಸೌಭಾಗ್ಯವನ್ನು ಪಡೆಯುತ್ತಿದ್ದೇವೆ. ಕಳೆದ ರವಿವಾರದಂದು ಯುನೈಟೆಡ್ ಸ್ಟೇಟ್ಸ್ನ ಸೌತ್ ಈಸ್ಟ್ ಇಲಾಖೆಯ ಖುದ್ದಾಮ್ ಹಜರತ್ ಖಲೀಫತುಲ್ ಮಸೀಹ್ ಖಾಮಿಸ್ ಅಯ್ಯದ್ ತಾಲಾ ಬಿನ್ ಅಜೀಜ್ರನ್ನು ಭೇಟಿಯಾಗುವ ಸೌಭಾಗ್ಯವನ್ನು ಪಡೆದರು. UK ಇಸ್ಲಾಮಾಬಾದ್ನಲ್ಲಿ ನಡೆದ ಈ ಭೇಟಿಗಾಗಿ 22 ಖುದ್ದಾಮ್ ವಿಶೇಷವಾಗಿ ಪ್ರಯಾಣಿಸಿದರು. ಎಲ್ಲ ಖುದ್ದಾಮ್ ಹುಜೂರ್ ಅನ್ವರನ್ನು ಭೇಟಿಯಾಗಿ ತಮ್ಮನ್ನು ಪರಿಚಯಿಸಲು ಅವಕಾಶ ಪಡೆದರು. ಹಾಜರಾಗಿದ್ದವರಿಗೆ ತಮ್ಮ ನಂಬಿಕೆ ಮತ್ತು ಯುವಕರ ಸಮಕಾಲೀನ ಪ್ರಶ್ನೆಗಳ ಕುರಿತಾದ ವಿಚಾರಗಳನ್ನು ಕೇಳಲು ಸಂದರ್ಭ ಲಭಿಸಿತ್ತು. ಇಂದು ಅಹಮದಿಯ ಮುಸ್ಲಿಂ ಸಮುದಾಯದ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುವ ಅನೇಕ ವಿರೋಧಿಗಳು ಜಗತ್ತಿನಾದ್ಯಂತ ಇದ್ದಾರೆ ಮತ್ತು ನಮ್ಮ ಪ್ರವಾದಿಗಳು ಮತ್ತು ಖಲೀಫರ ಬಗ್ಗೆ ಗೌರವವಿಲ್ಲದೆ ಮಾತನಾಡಿ ನಮ್ಮ ಭಾವನೆಗಳನ್ನು ನೋಯಿಸುತ್ತಾರೆ. ಪ್ರೇ ಹುಜೂರ್, ಅಂತಹ ಸಂದರ್ಭಗಳಲ್ಲಿ ನಾವು ನಮ್ಮ ತಾಳ್ಮೆ ಮತ್ತು ಗೌರವವನ್ನು ಹೇಗೆ ಕಾಪಾಡಿಕೊಳ್ಳಬಹುದು? ನೀವು ಕುರಾನ್ ಓದಿದ್ದೀರಾ? ಹೌದು. ಎದುರಾಳಿಗಳ ವಿರುದ್ಧ ತಪ್ಪು ಆರೋಪಣೆ ಮಾಡದ ಯಾವುದಾದರೂ ಪ್ರವಾದಿಗಳ ಬಗ್ಗೆ ಪವಿತ್ರ ಕುರಾನ್ನಲ್ಲಿ ಪ್ರಸ್ತಾಪಿಸಲಾಗಿದೆಯೇ? ಇಲ್ಲ ಅಲ್ಲವೇ? ಪವಿತ್ರ ಕುರಾನ್ ಅಂತಹ ಉದಾಹರಣೆಗಳಿಂದ ತುಂಬಿವೆ. ಪವಿತ್ರ ಕುರಾನ್ ಅದರ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದೆ. ಪ್ರವಾದಿಗಳ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುವುದು ವಿರೋಧಿಗಳ ರೀತಿಯಾಗಿದೆ. ಅವರು ಹಜರತ್ ಮೂಸಾ ಅಲಿ ಇಸ್ಲಾಂ, ಹಜರತ್ ಇಬ್ರಾಹಿಂ ಅಲಿ ಇಸ್ಲಾಂ, ಹಜರತ್ ನೂಹ್ ಅಲಿ ಇಸ್ಲಾಂ, ಹಜರತ್ ಯೂಸುಫ್ ಮತ್ತು ಹಜರತ್ ಶುಯೇಬ್ ಮತ್ತು ಕುರಾನ್ನಲ್ಲಿ ಉಲ್ಲೇಖಿಸಲಾದ ಎಲ್ಲ ಪ್ರವಾದಿಗಳ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿರುದ್ಧ ಕೂಡ ವಿರೋಧಿಗಳು ಸುಳ್ಳು ಆರೋಪಗಳನ್ನು ಹೊರಿಸಿರುವರು. ಕೆಲವರು ಅವರನ್ನು ಜಾದೂಗಾರ ಎಂದು ಆರೋಪಿಸಿದರೆ ಇತರರು ಅವರು ಮೋಸಗಾರನೆಂದು ಹೇಳಿಕೊಂಡರು. ಏಕೆಂದರೆ ತಮ್ಮ ತಂದೆ ತಾತಂದಿರು ಏಕದೇವರನ್ನು ಆರಾಧಿಸುವುದನ್ನು ಅವರು ನೋಡಿರಲಿಲ್ಲ. ಇಂತಹ ಹೊಸ ಸಂಪ್ರದಾಯವನ್ನು ಎಲ್ಲಿಂದ ತಂದಿದ್ದೀರೆಂದು ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳುತ್ತಿದ್ದರು. ನೀವು ಸುಳ್ಳುಗಾರ ಮತ್ತು ಜಾದೂಗಾರ ಆಗಿದ್ದೀರೆಂದು ಹೇಳುತ್ತಿದ್ದರು. ವಿರೋಧಿಗಳು ಅದನ್ನೇ ಹೇಳುತ್ತಿದ್ದರು, ಅಲ್ಲವೇ? ಹೌದು. ಆದ್ದರಿಂದ ಜನರು ನಮ್ಮ ಮೇಲೆ ಆರೋಪಗಳನ್ನು ಮಾಡಿದರೆ ಅದು ನಮ್ಮ ಸತ್ಯತೆಗೆ ಪುರಾವೆಯಾಗಿದೆ. ನಮ್ಮ ಮೇಲೆ ಆರೋಪವಿದ್ದರೆ ಇತರ ಎಲ್ಲ ಪ್ರವಾದಿಗಳ ವಿರುದ್ಧ ಮಾಡಲಾದ ಆರೋಪಗಳೇ ನಮ್ಮ ಮೇಲೂ ಆರೋಪಿಸಲಾಗುತ್ತದೆ ಎಂದು ಹಜರತ್ ಮಸೀಹ್ ಇಸ್ಲಾಂ ಸಹ ಹೇಳಿರುವರು. ಇದು ಅವರ ಪ್ರಾಮಾಣಿಕತೆಗೆ ಮಹತ್ವವಾದ ಪುರಾವೆಯಾಗಿದೆ. ನನ್ನನ್ನು ಅಲ್ಲಾಹನು ಕಳುಹಿಸಿರುವನು ಎಂದು ಅವರು ಹೇಳಿರುವರು. ಅವರು ಸುಳ್ಳುಗಾರನಾಗಿದ್ದರೆ ಅವರನ್ನು ಸುಳ್ಳುಗಾರನನ್ನು ಸ್ಥಾಪಿಸಲು ಅವರ ಮೇಲೆ ಆರೋಪ ಹೊರಿಸಬೇಕಾದ ಅಗತ್ಯವೇ ಇರುವುದಿಲ್ಲ. ಅಲ್ಲಾಹನೇ ಅವರನ್ನು ನಾಶ ಮಾಡುತ್ತಿದ್ದನು. ಏಕೆಂದರೆ ನನ್ನ ಹೆಸರಲ್ಲಿ ನಾನು ಹೇಳಿದ್ದಾಗಿ ಸುಳ್ಳುವಾದಗಳನ್ನು ಮಾತುಗಳನ್ನು ಯಾರಾದರೂ ಹೇಳುವುದಾದರೆ ನಾನು ಸ್ವತಃ ಅವರನ್ನು ನಾಶ ಮಾಡುವನೆಂದು ಅಲ್ಲಾಹನು ಹೇಳಿರುವನು. ನಿಮ್ಮ ಭಾವನೆಗಳು ಘಾಸಿಗೊಳ್ಳುತ್ತವೆ ಎಂಬುದಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಇತರ ಪ್ರವಾದಿಗಳ ಶಿಷ್ಯರ ಭಾವನೆಗಳು ಸಹ ಘಾಸಿಗೊಂಡಿದ್ದವು ಎಂಬುದನ್ನು ನೆನಪಿಡ್ರಿ. ಆದರೆ ಅವರು ಅದನ್ನು ಸಹಿಸಲಿಲ್ಲವೇ? ಹೌದು, ಅವರು ಕೋಪಗೊಳ್ಳುತ್ತಿದ್ದರು. ಆದರೆ ತಮ್ಮನ್ನು ತಾವು ಹೇಗೆ ನಿಯಂತ್ರಿಸಿಕೊಳ್ಳಬೇಕೆಂದು ಅವರಿಗೆ ತಿಳಿದಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ತಾಳ್ಮೆಯಿಂದಿರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಂದು ಹದೀಸಿನಲ್ಲಿರುವಂತೆ ಇತರರೊಡನೆ ಹೋರಾಡುವುದು ಅಥವಾ ಹೊಡೆಯುವುದು ಮತ್ತು ಅವರ ಮುಖವನ್ನು ಗಾಯಗೊಳಿಸುವುದು ಅಥವಾ ಅವರ ಹಲ್ಲುಗಳನ್ನು ಮುರಿಯುವುದು ದೊಡ್ಡ ಶೌರ್ಯದ ವಿಷಯವಲ್ಲ. ಭಾವನೆಗಳು ಮತ್ತು ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗುವುದು ಧೈರ್ಯದ ನಿಜವಾದ ಲಕ್ಷಣವಾಗಿದೆ. ಅದುವೇ ನಿಜವಾದ ಧೈರ್ಯ. ಅದನ್ನೇ ನಾವು ಕ್ರಿಯೆಗಳ ಮೂಲಕ ಪ್ರದರ್ಶಿಸಬೇಕು. ಪ್ರವಾದಿಗಳ ಸಮುದಾಯಗಳೊಂದಿಗೆ ವರ್ತಿಸಲಾಗುತ್ತಿದ್ದ ರೀತಿಯಲ್ಲಿ ನಮ್ಮ ಜೊತೆಗೆ ವರ್ತಿಸಲಾಗುತ್ತದೆ ಎಂಬುದನ್ನು ನಾವು ಸಂತೋಷ ಪಡೆಯಬೇಕು. ನಮ್ಮ ವಿರುದ್ಧ ಮಾಡಲಾದ ಆರೋಪಗಳಿಗೆ ಪ್ರತಿಕ್ರಿಯಿಸಲು ಪುರಾವೆಗಳು ಬೇಕು. ಅದಕ್ಕಾಗಿ ನಾವು ನಮ್ಮ ಧಾರ್ಮಿಕ ಸಾಹಿತ್ಯಗಳನ್ನು ಓದಬೇಕು. ನೀವು ಜಮಾತಿನ ಸಾಹಿತ್ಯವನ್ನು ಓದಬೇಕು ಮತ್ತು ಆರೋಪಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸಬೇಕು ಮತ್ತು ಅವುಗಳನ್ನು ನಿಮ್ಮ ವಿರೋಧಿಗಳ ಮುಂದೆ ಇರಿಸಬೇಕು. ನಿಮ್ಮ ವಾದಗಳಿಗೆ ವಿರೋಧಿಗಳ ಬಳಿ ಉತ್ತರವಿಲ್ಲದಿರುವಾಗ ಅವರು ಆಗಾಗ್ಗೆ ಹಿಂಸಾಚಾರ ಮತ್ತು ಹ್ಯಾಲಿಸುವುದನ್ನು ಆಶ್ರಯಿಸುತ್ತಾರೆ. ಇದು ಯಾವಾಗಲೂ ಎದುರಾಳಿಗಳ ಅಭ್ಯಾಸವಾಗಿದೆ. ತಾಳ್ಮೆಯನ್ನು ತೋರಿಸುವವರು ಅಲ್ಲಾಹ ತಾಳ್ಮೆಯನ್ನು ಆದೇಶಿಸಿರುವನು ಮತ್ತು ಪರಿಣಾಮವಾಗಿ ಅವರಿಗೆ ಪ್ರತಿಫಲ ದೊರೆಯುವುದು. ಅಲ್ಲಾಹನು ನಮಗೆ ಸ್ಥಿರತೆ ಮತ್ತು ತಾಳ್ಮೆಯಿಂದಿರಲು ಪ್ರಾರ್ಥನೆಯನ್ನು ಸಹ ಕಲಿಸಿದ್ದಾನೆ. ಸರಿಯೇನಾ? ಕಣ್ಣು ತಾಗುವುದು ಮತ್ತು ಅಸೂಯೆ ಪಡುವವರ ಕುರಿತು ಅಹಮದಿಯಾ ಮುಸ್ಲಿಂ ಜಮಾತಿನ ಬೋಧನೆಗಳು ಮತ್ತು ನಿಲುವುಗಳೇನು ಮತ್ತು ಅದರಿಂದ ನಾವು ಹೇಗೆ ರಕ್ಷಣೆ ಪಡೆಯಬಹುದು? ವಾಸ್ತವದಲ್ಲಿ ಕೆಟ್ಟ ದೃಷ್ಟಿ ಬೀರುವ ಒಬ್ಬ ವ್ಯಕ್ತಿಯು ಬೇರೊಬ್ಬರನ್ನು ನೋಡಿದರೆ ಏನಾದರೂ ತಕ್ಷಣ ಸಂಭವಿಸುತ್ತದೆ ಎಂದು ಅರ್ಥವಲ್ಲ. ಕೆಟ್ಟ ದೃಷ್ಟಿಯಿಂದ ಮತ್ತು ಅಸೂಯೆ ಪಡುವವರ ಕೆಡುಕಿನಿಂದ ರಕ್ಷಣೆ ಪಡೆಯಲು ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕು. ವಾಸ್ತವದಲ್ಲಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಅಸೂಯೆ ಹೊಂದುವಾಗ ಅವನಿಗೆ ಹಾನಿ ಮಾಡಲು ಕೆಲವು ವಿಧಾನಗಳನ್ನು ಬಳಸುತ್ತಾನೆ. ವ್ಯಕ್ತಿಗೆ ಹಾನಿ ಉಂಟು ಮಾಡಲು ಯೋಜನೆಯನ್ನು ರೂಪಿಸುತ್ತಾನೆ. ಕೇವಲ ಕೆಟ್ಟ ದೃಷ್ಟಿಯಿಂದ ನೋಡುವುದರಿಂದ ಏನೂ ಹಾನಿ ಆಗದು. ವಾಸ್ತವವಾಗಿ ಕೆಟ್ಟ ದೃಷ್ಟಿಯನ್ನು ಹಾಕಲು ಪ್ರಯತ್ನಿಸುವ ಜನರು
ತಮ್ಮ ಹೃದಯದಲ್ಲಿ ಯಾವುದಾದರೂ ವಿಷಯ ಬಗ್ಗೆ ಅಸೂಯೆ ಇಟ್ಟುಕೊಂಡಿರುತ್ತಾರೆ. ಆದ್ದರಿಂದ ನೀವು ಇಸ್ತಿಗ್ಫಾರ್ ಹೇಳಬೇಕು ಮತ್ತು ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾ ಎಂದು ಎಂದರೆ ಅಲ್ಲಾಹನ ಹೊರತು ಬೇರೆ ಯಾವುದೇ ಶಕ್ತಿ ಇಲ್ಲ ಎಂದು ಹೋದಿರಿ. ಕೆಟ್ಟ ದೃಷ್ಟಿಯನ್ನು ಹಾಕುವ ಮೂಲಕ ಇನ್ನೊಬ್ಬರಿಗೆ ಹಾನಿ ಮಾಡಬಹುದು ಅಥವಾ ಹಾಗೆ ಮಾಡುವುದರಿಂದ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳುವುದು ಸರಿಯಲ್ಲ. ಹಾಗಲ್ಲ, ವಾಸ್ತವದಲ್ಲಿ ಕೆಟ್ಟ ದೃಷ್ಟಿಯನ್ನು ಹಾಕುವುದು ಎಂದರೆ ಒಬ್ಬನು ತನ್ನ ಹೃದಯದಲ್ಲಿ ಅಸೂಯೆ ಹೊಂದಿದ್ದಾನೆ ಮತ್ತು ಅಂತಹ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾನೆಂದಾಗಿದೆ. ಇದರಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಯಾವಾಗಲೂ ಪ್ರಯತ್ನಿಸಬೇಕು. ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದರೆ ನಿಮ್ಮ ಮುಖವು ವಿರೂಪಗೊಳ್ಳುವುದು, ನಿಮ್ಮ ಎತ್ತರ ಕಡಿಮೆಯಾಗುವುದು, ನೀವು ಹುಚ್ಚರಾಗುತ್ತೀರಿ ಎಂದು ಚಿಂತಿಸಬೇಡಿರಿ. ಹಾಗೇನಿಲ್ಲ. ಕೆಲವೊಮ್ಮೆ ಯಾರನ್ನಾದರೂ ಅವರ ಪ್ರಭಾವಕ್ಕೊಳಗಾಗುವ ಮಟ್ಟಿಗೆ ಮಾನಸಿಕವಾಗಿ ಆಕರ್ಷಿಸಲು ಸಾಧ್ಯವಾಗಬಹುದು. ಆದರೆ ನೀವು ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾ, ಅಲ್ಲಾಹನಿಗಲ್ಲದೆ ಬೇರೆ ಯಾರಿಗೂ ಶಕ್ತಿ ಇಲ್ಲ ಎಂದು ಹೇಳಿದರೆ ಮತ್ತು ನೀವು ಅಲ್ಲಾಹನಲ್ಲಿ ನಂಬಿಕೆಯನ್ನು ಹೊಂದಿದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಅಸೂಯೆ ಬಗ್ಗೆ ಹೇಳುವುದಾದರೆ ಹೇಳು, ಅಸೂಯೆ ಪಡುವವನ ಕೆಡುಕಿನಿಂದ ನಾನು ಅಭಯ ಯಾಚಿಸುತ್ತೇನೆ ಎಂಬ ಪ್ರಾರ್ಥನೆಯನ್ನು ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಕೊನೆಯ ಅಧ್ಯಾಯದಲ್ಲಿ ನಮಗೆ ಕಲಿಸಿದ್ದಾನೆ. ಆದಾಗ್ಯೂ ಕೆಲವು ಸಂದರ್ಭಗಳಲ್ಲಿ ಅಸೂಯೆ ಅನುಮತಿನೇ ಒಂದು ಹಜರತ್ ಮಸೀಹ್ ಇಸ್ಲಾಂ ಬರೆದಿದ್ದಾರೆ. ಯಾರನ್ನಾದರೂ ಹಾನಿ ಮಾಡುವ ಉದ್ದೇಶದಿಂದ ನೀವು ಅವರ ಬಗ್ಗೆ ಅಸೂಯೆ ಪಡಬಾರದು. ಇದಕ್ಕೆ ಬದಲಾಗಿ ಒಬ್ಬ ವ್ಯಕ್ತಿಯನ್ನು ಹೊಗಳೋ ರೀತಿಯಲ್ಲಿ ಅಸೂಯೆ ಪಡಬೇಕು. ಎಂದರೆ ಒಬ್ಬ ವ್ಯಕ್ತಿ ಉತ್ತಮ ಕಾರ್ಯಗಳನ್ನು ನಿರ್ವಹಿಸುತ್ತಾನೆ ಮತ್ತು ನಾನು ಸಹ ಅದೇ ರೀತಿ ಮಾಡಬೇಕು ಎಂದು ಭಾವಿಸಬೇಕು. ಇದು ಅಸೂಯೆಯ ಮತ್ತೊಂದು ರೂಪವಾಗಿದ್ದು, ಅಲ್ಲಿ ಒಬ್ಬ ವ್ಯಕ್ತಿಯು ತಾನು ಇತರ ವ್ಯಕ್ತಿಗಳಂತೆಯೇ ಸದ್ಗುಣಗಳನ್ನು ಹೊಂದಬೇಕು ಎಂದು ಭಾವಿಸುತ್ತಾನೆ. ಇದನ್ನು ಕೂಡ ಸಾಮಾನ್ಯವಾಗಿ ಅಸೂಯೆ ಎಂದು ಕರೆಯಲಾಗುತ್ತದೆ. ಅಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಹೃದಯದಲ್ಲಿ ಇನ್ನೊಬ್ಬರ ಕೃತ್ಯಗಳನ್ನು ಹೊಗಳುತ್ತಾನೆ ಮತ್ತು ಆ ವ್ಯಕ್ತಿಯಂತೆ ಆಗಲು ಪ್ರಯತ್ನಿಸುತ್ತಾನೆ ಮತ್ತು ಈ ರೀತಿಯಲ್ಲಿ ಅದು ಒಳಿತನ್ನು ಗಳಿಸುವ ಸ್ಪರ್ಧೆ ಆಗುತ್ತದೆ. ಕೆಲವರು ಇದನ್ನು ಅಸೂಯೆ ಎಂದು ಕರೆಯಬಹುದು, ಆದರೆ ಇದು ಅಸೂಯೆ ಅಲ್ಲ. ಇದು ಸಕಾರಾತ್ಮಕ ಸ್ಪರ್ಧಾ ಮನೋಭಾವವಾಗಿದೆ ಮತ್ತು ಉತ್ತಮವಾದ ಎಲ್ಲದರಲ್ಲೂ ಇತರರೊಡನೆ ಸ್ಪರ್ಧಿಸಲು ಅನುಮತಿ ಇದೆ. ಸರಿನಾ? ಹಜರತ್ ಮಸೀಹ್ ಇಸ್ಲಾಂ ವಿವರಿಸಿರುವ 3 ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನಾವು ಯಾವ ಪದವಿಯಲ್ಲಿ ಇದ್ದೇವೆ ಎಂದು ಹೇಗೆ ತಿಳಿಯಬಹುದು ಎಂದರೆ, ನಾವು ನಫ್ಸೆ ಅಮ್ಮಾರ ಅಥವಾ ನಫ್ಸೆ ಲವಾಮ ಅಥವಾ ನಫ್ಸೆ ಮುತ್ಮಯಿನ್ನಗಳಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೇವೆಂದು. ಅದೇ ರೀತಿಯಲ್ಲಿ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯು ಸುಧಾರಿಸುತ್ತಿದೆಯೇ ಇಲ್ಲವೇ ಎಂಬುದನ್ನು ನಾವು ಹೇಗೆ ತಿಳಿಯಬಹುದು. ನಫ್ಸೆ ಅಮ್ಮಾರ ಎಂಬ ಪದವು ಕೆಡುಕುಗಳನ್ನು ಮಾಡಲು ಪ್ರೇರೇಪಿಸುವ ಆತ್ಮವನ್ನು ಸೂಚಿಸುತ್ತದೆ. ಅದಕ್ಕಾಗಿಯೇ ಹಜರತ್ ಯೂಸುಫ್ ಅಲೈಹಿಸ್ಸಲಾಂ ನಫ್ಸೆ ಅಮ್ಮಾರ ಸ್ಥಿತಿಯಿಂದ ಪಾರಾಗಲು ಪ್ರಾರ್ಥಿಸಿದ್ದರು. ಒಂದು ವೇಳೆ ಅಲ್ಲಾಹನ ನೆರವು ಅವರ ಜೊತೆಗಿರದಿದ್ದರೆ ಅವರು ದುಷ್ಟ ಕೃತ್ಯಗಳನ್ನು ಮಾಡಲು ಪ್ರೇರಿಸಲ್ಪಡಬಹುದಾಗಿತ್ತು. ಅವರನ್ನು ತನ್ನೆಡೆಗೆ ಆಕರ್ಷಿಸಲು ಪ್ರಯತ್ನಿಸಿದ ಮಹಿಳೆಯ ಕಡೆಗೆ ತಿರುಗಬಹುದಾಗಿತ್ತು. ಇದರರ್ಥ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು ಅಥವಾ ಕೆಟ್ಟ ಉದ್ದೇಶಗಳು ಉದ್ಭವಿಸುವಾಗ ನಫ್ಸೆ ಅಮ್ಮಾರ ಸಂಭವಿಸುತ್ತದೆ. ನೀವು ಈ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ತ್ಯಜಿಸಿದಾಗ ಮೂಲಭೂತವಾಗಿ ನೀವು ನಫ್ಸೆ ಅಮ್ಮಾರದ ವಿರುದ್ಧ ಹೋರಾಡುತ್ತಿದ್ದೀರಿ. ಹಾಗಾದರೆ ಅದು ನಫ್ಸೆ ಲವ್ವಾಮದ ಸ್ಥಿತಿಯಾಗುವುದು. ಅದು ನಿಮ್ಮ ಹೃದಯವು ನಿಮ್ಮನ್ನು ದೂಷಿಸುವಾಗ ಉಂಟಾಗುತ್ತದೆ. ಮಾಡಿದ ತಪ್ಪು ಕೃತ್ಯಗಳ ಬಗ್ಗೆ ಹೃದಯದಲ್ಲಿ ಉಂಟಾಗುವಾಗ ಮತ್ತು ಈ ಕೃತ್ಯಗಳ ಬಗ್ಗೆ ದ್ವೇಷವನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸುವಾಗ ಅದು ಉಂಟಾಗುತ್ತದೆ. ಒಬ್ಬನು ಈ ಚಿಂತೆಯನ್ನು ಬೆಳೆಸಿಕೊಳ್ಳುವಾಗ ಆತ ನಫ್ಸೆ ಅಮ್ಮಾರ ಸ್ಥಿತಿಯನ್ನು ಪಾರು ಮಾಡಿದ್ದಾನೆಂದು ನಂಬಬಹುದು. ಈ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಹೃದಯ ಮತ್ತು ಮನಸ್ಸು ಅವನು ಮೊದಲು ಮಾಡಿದ ತಪ್ಪುಗಳ ಕಾರ್ಯಗಳನ್ನು ತ್ಯಜಿಸಲು ಹೇಳುತ್ತದೆ. ಈ ಕೆಟ್ಟ ಕೃತ್ಯಗಳನ್ನು ತ್ಯಜಿಸಲು ಅಂಥ ಕೆಟ್ಟ ಕೃತ್ಯವು ಅನೈತಿಕ ಮತ್ತು ತಪ್ಪು ಎಂಬ ಕಲ್ಪನೆಯನ್ನು ನೀವು ನಿಮ್ಮಲ್ಲಿ ಬಳಸಿಕೊಳ್ಳಬೇಕು ಮತ್ತು ನೀವು ಮತ್ತೆ ಈ ಕೃತ್ಯವನ್ನು ಮಾಡುವುದಿಲ್ಲ ಎಂಬ ದೃಢ ನಿರ್ಧಾರವನ್ನು ನಿಮ್ಮೊಳಗೆ ಹೊಂದಿರಬೇಕು ಎಂದು ಹಜರತ್ ಮಸೀಹ್ ಇಸ್ಲಾಂ ಹೇಳಿರುವರು. ಅನಂತರ ಈ ವಿಷಯದಲ್ಲಿ ದೃಢವಾಗಿರಲು ಪ್ರಾರ್ಥಿಸಿರಿ. ಕೆಟ್ಟ ಕೃತ್ಯಗಳನ್ನು ಮಾಡಲು ನಿಮ್ಮನ್ನು ಪ್ರೇರೇಪಿಸುವ ಪರಿಸರವನ್ನು ತ್ಯಜಿಸಿರಿ. ಕೆಟ್ಟ ಕೆಲಸಗಳನ್ನು ಮಾಡುವ ಸ್ನೇಹಿತರು ನಿಮಗಿದ್ದರೆ ಅವರೊಂದಿಗೆ ಗೆಳೆತನ ಬೆಳೆಸಬೇಡಿರಿ. ಕೆಟ್ಟ ಸಲಹೆಯನ್ನು ನೀಡುವ ಜನರ ಸಹವಾಸವನ್ನು ತಪ್ಪಿಸಿರಿ. ಅಂತಹ ದುಷ್ಕೃತ್ಯಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ವಿಧಾನಗಳು ಇವುಗಳಾಗಿವೆ. ನೀವು ಇದನ್ನು ಮಾಡುವಾಗ ನೀವು ನಫ್ಸೆ ಲವ್ವಾಮ ಸ್ಥಿತಿಯನ್ನು ತಲುಪಿದ್ದೀರಿ ಎಂದು ನೀವು ಭಾವಿಸಬಹುದು. ಅಲ್ಲಿ ನಿಮ್ಮ ಹೃದಯ ಕೆಟ್ಟದ್ದನ್ನು ಮಾಡಿದ್ದಕ್ಕಾಗಿ ನಿಮ್ಮನ್ನು ದೂಷಿಸುತ್ತದೆ. ನೀವು ಮಾಡುತ್ತಿರುವುದು ತಪ್ಪೆಂಬ ಭಾವನೆಯು ನಿಮ್ಮಲ್ಲಿ ಉಂಟಾಗುವಾಗ ಇದು ನಫ್ಸೆ ಲವ್ವಾಮದ ಸ್ಥಿತಿಯಾಗಿದೆ. ನಫ್ಸೆ ಮುತ್ಮಯಿನ್ನ ಎಂದರೆ ಒಬ್ಬನು ಎಲ್ಲವನ್ನು ತ್ಯಜಿಸಿ ಆತನು ಹೃದಯದಲ್ಲಿ ಅಲ್ಲಾಹನ ಭಯವನ್ನು ಮಾತ್ರ ಹೊಂದಿರುತ್ತಾನೆ. ನಿಮ್ಮನ್ನು ನೀವೇ ಕೇಳಿಕೊಳ್ಳಿರಿ, ನೀವು ಕೇವಲ ಅಲ್ಲಾಹನಿಗೆ ಮಾತ್ರ ಭಯಪಡುತ್ತಿದ್ದೀರಾ? ಜನರನ್ನು ಕೂಡ ಭಯಪಡುತ್ತಿದ್ದೀರಾ? ಅಲ್ಲಾಹನ ಮೇಲಿನ ಭಯದಿಂದ ಮತ್ತು ಅವನ ಮೇಲಿನ ಪ್ರೀತಿಯಿಂದ ಮಾತ್ರ ನೀವು 5 ಹೊತ್ತಿನ ನಮಾಜನ್ನು ನಿರ್ವಹಿಸುತ್ತಿದ್ದೀರಾ ಅಥವಾ ಅಗತ್ಯ ಬಂದರೆ ಮಾತ್ರ ನಮಾಜ್ ನಿರ್ವಹಿಸುತ್ತೀರಾ? ಉದಾಹರಣೆಗೆ, ನನಗಿದು ಅಥವಾ ಅದು ಬೇಕು ಎಂದು ಯೋಚಿಸುವಾಗ ಮಾತ್ರ ಪ್ರಾರ್ಥಿಸುತ್ತೀರಾ? ಅಥವಾ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಅಲ್ಲಾಹನು ನನಗೆ ಸಹಾಯ ಮಾಡಲಿ ಎಂದು, ಅಥವಾ ನನಗೆ ಇದು ಅಥವಾ ಈ ಪ್ರಾಜೆಕ್ಟ್ ಇದೆ, ಅಥವಾ ಅಲ್ಲಾಹನು ನನಗೆ ನೌಕರಿಯನ್ನು ನೀಡುವಂತಾಗಲು, ಅದರಲ್ಲಿ ಅಭಿವೃದ್ಧಿ ಉಂಟಾಗಲು. ಹೀಗೆ ಜನರು ಇಂಥ ವಿಷಯಗಳಿಗಾಗಿ ಪ್ರಾರ್ಥಿಸುತ್ತಾರೆ, ಆದರೆ ಅವರು ಅಲ್ಲಾಹನ ಪ್ರೀತಿಯನ್ನು ಪಡೆಯಲು ಪ್ರಾರ್ಥಿಸುವುದಿಲ್ಲ. ಒಬ್ಬ ವ್ಯಕ್ತಿಯು ಅಲ್ಲಾಹನ ಪ್ರೀತಿಯನ್ನು ಗಳಿಸುವಾಗ ಅವನು ನಫ್ಸೆ ಮುತ್ಮಯಿನ್ನ ಸ್ಥಿತಿಯನ್ನು ಪ್ರವೇಶಿಸುತ್ತಾನೆ. ಒಬ್ಬನು ಈ ಸ್ಥಿತಿಯನ್ನು ತಲುಪಿದ್ದಾನೆಯೇ ಇಲ್ಲವೇ ಎಂಬುದನ್ನು ಸ್ವತಃ ಮೌಲ್ಯಮಾಪನ ಮಾಡಬಹುದಾಗಿದೆ.
ಒಮ್ಮೆ ಈ ಸ್ಥಿತಿಯನ್ನು ತಲುಪಿದ ನಂತರ ಆತನು ಅದರಲ್ಲಿ ಸ್ಥಿರತೆಯಿಂದ ಇರಬೇಕು. ಇದು ಉಂಟಾಗುವಾಗ ಒಬ್ಬನು ಅಲ್ಲಾಹನನ್ನು ಗಳಿಸಲು ಶ್ರಮಿಸುವಾಗ ಮತ್ತು ಅವನನ್ನು ಪ್ರೀತಿಸಲು ಪ್ರಾರಂಭಿಸುವಾಗ ಆ ವ್ಯಕ್ತಿಯ ಐಹಿಕ ಕಾರ್ಯಗಳು ಸ್ವತಃ ಫಲ ನೀಡಲು ಪ್ರಾರಂಭಿಸುತ್ತವೆ ಎಂದು ಹಜರತ್ ಮಸೀಹ್ ಇಸ್ಲಾಂ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು. ಒಬ್ಬ ವ್ಯಕ್ತಿಯು ಪ್ರಾಪಂಚಿಕ ಆಕರ್ಷಣೆಗಳಿಂದ ತನ್ನನ್ನು ಮುಕ್ತಗೊಳಿಸಿ ಈ ಲೋಕದಲ್ಲಿ ವಾಸಿಸುವಾಗ ಅಲ್ಲಾಹನೊಂದಿಗೆ ಮಾತ್ರ ಸಂಬಂಧವನ್ನು ಸ್ಥಾಪಿಸುವಾಗ, ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಪ್ರಾಪಂಚಿಕ ಕಾರ್ಯಗಳನ್ನು ಪೂರೈಸಿಕೊಂಡು ಅಲ್ಲಾಹನನ್ನು ಪ್ರೀತಿಸುವಾಗ ಅಂತಹ ವ್ಯಕ್ತಿಯು ಹೃದಯದ ಶಕ್ತಿಯನ್ನು ತಲುಪುತ್ತಾನೆ ಮತ್ತು ದುರ್ಗುಣಗಳ ಬಗ್ಗೆ ಯಾವುದೇ ಆಲೋಚನೆ ಬರುವುದಿಲ್ಲ. ಹೀಗೆ ಆತನು ನಫ್ಸೆ ಉಮ್ಮಾರ ಮತ್ತು ನಫ್ಸೆ ಲವ್ವಾಮಗಳಿಂದ ದೂರವಿರುತ್ತಾನೆ. ಆದ್ದರಿಂದ ಒಬ್ಬನು ಸ್ವತಃ ಮೌಲ್ಯಮಾಪನ ಮಾಡಿಕೊಳ್ಳಬೇಕು. ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ನಿಮ್ಮ ಸ್ಥಿತಿಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ನೀವು ನಿಮ್ಮನ್ನು ನೀವೇ ಮೌಲ್ಯಮಾಪನ ಮಾಡಿಕೊಳ್ಳಬೇಕು ಮತ್ತು ನೀವು ಅಂತಿಮ ಹಂತವನ್ನು ಸಾಧಿಸಿದ್ದೀರೋ ಇಲ್ಲವೋ ಎಂಬುದನ್ನು ನಿರ್ಧರಿಸಬೇಕು. ಅಂತಹ ಹಂತವನ್ನು ತಲುಪುವುದು ಬಹಳ ಕಷ್ಟ. ನೀವು ಮೇಲಕ್ಕೆ ಹೋಗುತ್ತೀರಿ, ನೀವು ಉನ್ನತ ಮಟ್ಟದ ಆಧ್ಯಾತ್ಮಿಕವನ್ನು ತಲುಪಬಹುದು, ನಂತರ ಕೆಳಮಟ್ಟಕ್ಕೆ ಇಳಿಯಬಹುದು, ನಂತರ ಉನ್ನತ ಮಟ್ಟಕ್ಕೆ ಏರಬಹುದು. ನೀವು ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುವ ಸ್ಥಿತಿಯು ಹಾವು ಮತ್ತು ಏಣಿಯ ಆಟದಂತ ಇರುತ್ತದೆ. ಒಬ್ಬ ವ್ಯಕ್ತಿಯು ಅದೇ ಆಟವನ್ನು ತನ್ನ ಆತ್ಮದೊಂದಿಗೆ ಆಡುತ್ತಾನೆ. ನೀವು ಆಟವನ್ನು ಬಯಸಿದರೆ ಮತ್ತು ನೀವು ಮೇಲಕ್ಕೆ ತಲುಪಿದರೆ ನೀವು ನಫ್ಸಲ್ ಮುತ್ಮಯಿನ ಸ್ಥಿತಿಯನ್ನು ತಲುಪುತ್ತೀರಿ. ಅದು ನೀವು ಡೈಸ್ನಲ್ಲಿ ಪಡೆಯುವ ನಂಬರನ್ನು ಅವಲಂಬಿಸಿರುತ್ತದೆ. ನೀವು ಅದನ್ನು ಉರುಳಿಸುವಾಗ ನೀವು 6, 9 ಅಥವಾ 8 ಪಡೆಯಬಹುದು, ಅಥವಾ ನೀವು ಪಡೆಯುವ ಸಂಖ್ಯೆಯ ಪ್ರಕಾರ ನೀವು ಏಣಿಯನ್ನು ಏರುತ್ತೀರಿ. ನೀವು ಹಾವಿನ ಬಾಯಿಗೆ ಬಿದ್ದರೆ ಕೆಳಗೆ ಜಾರುತ್ತೀರಿ. ಹೀಗಾಗಿ ಒಬ್ಬ ವ್ಯಕ್ತಿ ಸೌಭಾಗ್ಯದಿಂದ ಮೇಲಕ್ಕೆ ತಲುಪಬಹುದು. ಅತ್ಯುನ್ನತ ಹಂತವೆಂದರೆ ನಫ್ಸೆ ಮುತ್ಮಯಿನ ಹಂತವಾಗಿದೆ. ಜಮಾತಿನ ಕೆಲವು ಹಿರಿಯರು ಜಮಾತಿನ ಕೆಲವು ಕೆಲಸಗಳನ್ನು ಮಾಡುವುದರಿಂದ ನಮ್ಮನ್ನು ತಡೆಯುತ್ತಾರೆ ಮತ್ತು ನಾವು ಇನ್ನೂ ತುಂಬ ಚಿಕ್ಕರಾಗಿದ್ದೇವೆ ಎಂದು ಹೇಳುತ್ತಾರೆ. ಅದರ ಬಗ್ಗೆ ನಾವು ಏನು ಹೇಳಬಹುದು? ಹೀಗೆ ಹೇಳುವವರು ತಮ್ಮ ಗಡ್ಡವನ್ನು ಬೋಳಿಸಿಕೊಂಡಿರುವವರೆಂದಾದರೆ ನನ್ನ ಗಡ್ಡ ನಿಮ್ಮ ಗಡ್ಡಗಿಂತ ಉದ್ದವಾಗಿದೆಂದು ನಾನು ಕಿರಿಯವನಲ್ಲ ಎಂದು ಹೇಳಿರಿ. ವಾಸ್ತವವೆಂದರೆ ಯುವಜನರು ಸಹ ಕೆಲಸ ಮಾಡಲು ಸಮರ್ಥರಾಗಿರಬೇಕು. ಹಾಗಾದರೆ ಮಾತ್ರ ಮುಂದಿನ ತಂಡ ರೂಪುಗೊಳ್ಳುತ್ತದೆ. ನಿಮ್ಮನ್ನು ಕೆಲಸ ಮಾಡದಂತೆ ಏಕೆ ತಡೆಯಲಾಗುತ್ತಿದೆ? ನಾವು ಮುಂದಿನ ತಂಡವನ್ನು ರೂಪಿಸಲು ಬರುತ್ತಿದ್ದೇವೆ ಎಂದು ಅವರೊಡನೆ ಹೇಳಬೇಕು. ಮುಂದಿನ ತಂಡವನ್ನು ತಯಾರಿಸುವ ಸಮುದಾಯ ಮಾತ್ರ ಯಶಸ್ವಿಯಾಗುತ್ತದೆ. ಯುವಕರು ಸೇವೆ ಮಾಡಲು ಮುಂದಾಗುವಾಗ ಮಾತ್ರ ಎರಡನೇ ತಂಡದ ರಚನೆಯಾಗುತ್ತದೆ. ಈ ಉದ್ದೇಶಕ್ಕಾಗಿಯೇ ಎರಡನೇ ಖಲೀಫರು ಶಾಖಾ ಸಂಘಟನೆಗಳನ್ನು ರಚಿಸಿರೆಂದು ನಾನು ನಂಬುತ್ತೇನೆ. ಖುದಾಮುಲ್ ಅಹಮದಿಯಾ, ಲಜನಾ, ಅನ್ಸಾರ್ ಅಥವಾ ಅತ್ಫಾಲ್ ಅಹಮದಿಯಾ ಮತ್ತು ನಾಸ್ರಾತ್ ಸಣ್ಣ ವಯಸ್ಸಿನಲ್ಲೇ ಕೆಲಸ ಮಾಡುವ ಅಭ್ಯಾಸವನ್ನು ಉಂಟು ಮಾಡಲು ಇವುಗಳನ್ನು ಆರಂಭಿಸಲಾಗಿದೆ. ನನಗೆ ನೆನಪಿದೆ, ನನಗೆ 10 ವರ್ಷ ಪ್ರಾಯವಾಗಿದ್ದಾಗ ನಾನು ಅತ್ಫಾವುಲ್ ಅಹಮದಿಯದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಮತ್ತು ನಂತರ 12 ಅಥವಾ 13 ವರ್ಷವಾಗಿದ್ದಾಗ ನಾನು ಝಯೀಮ್ನ ಅಡಿಯಲ್ಲಿ ಸ್ಥಳೀಯ ಅತ್ಫಾಲ್ ಅಹಮದಿಯ ಸೆಕ್ರೆಟರಿ ಆದೆ. ಅನಂತರ ನಾನು ಝಯೀಮ್ ಆಗಿದ್ದೆ. ಈ ಎಲ್ಲ ವಿಭಿನ್ನ ಹಂತದ ತರಬೇತಿ ಮೂಲಕ ನಾವು ನಿರ್ದಿಷ್ಟ ಮಟ್ಟವನ್ನು ಹೊಂದುತ್ತೇವೆ. ನೀವು ಚಿಕ್ಕ ವಯಸ್ಸಿನಿಂದಲೇ ತರಬೇತಿ ಪಡೆಯದಿದ್ದರೆ, ನೀವು ಕೆಲಸ ಮಾಡದಿದ್ದರೆ ಮತ್ತು ಹಿರಿಯರು ನಿಮ್ಮನ್ನು ಪ್ರೋತ್ಸಾಹಿಸದಿದ್ದರೆ ನೀವು ಹೇಗೆ ಕಲಿಯುತ್ತೀರಿ? ಮುಂದಿನ ತಂಡವನ್ನು ಹೇಗೆ ಸಿದ್ಧಪಡಿಸಲಾಗುವುದು? ನಾಳೆ ಹಿರಿಯರು ಹೊರಟು ಹೋಗುವರು. ಹಾಗಾದರೆ ಯುವಕರು ಹೇಗೆ ಕೆಲಸವನ್ನು ವಹಿಸಿಕೊಳ್ಳುವರು? ಆದ್ದರಿಂದಲೇ ಎರಡನೇ ಖಲೀಫರು ಹೇಳಿದ್ದರು, ನಿಮ್ಮ ಕಾಲದಲ್ಲಿ ಈ ಸಮುದಾಯವು ಎಂದಿಗೂ ಅಪಕೀರ್ತಿಗೊಳ್ಳದಿರಲಿ. ಅದಕ್ಕಾಗಿಯೇ ನಾವು ಕೆಲಸ ಮಾಡಬೇಕು. ನಾನು ಚಿಕ್ಕವನಲ್ಲೆಂದು ಹೇಳಿರಿ. ನನಗೆ ದೊಡ್ಡ ಹೃದಯವಿದೆ, ಹೃದಯದ ಉತ್ಸಾಹ ಮತ್ತು ಹೆಚ್ಚಿನ ಆಕಾಂಕ್ಷೆಗಳಿವೆ ಎಂದು ಹೇಳಿರಿ. ನನ್ನೊಳಗೆ ಮಹತ್ವಾಕಾಂಕ್ಷೆಗಳಿವೆ, ಅವುಗಳನ್ನು ನನಗೆ ಗಳಿಸಲಿಕ್ಕಿದೆ. ನನ್ನಲ್ಲಿ ಒಂದು ಉತ್ಸಾಹಭರಿತ ಅಭಿಲಾಷೆ ಇದೆ, ಅದನ್ನು ನನಗೆ ಪಡೆಯಲಿಕ್ಕಿದೆ. ನೀವು ಈ ರೀತಿ ಹೇಳಿದರೆ ಹಿರಿಯರು ಮೌನವಾಗುವರು. ಜಮಾತಿನ ವಿರುದ್ಧ ರಹಸ್ಯವಾಗಿ, ನೇರವಾಗಿ ಅಲ್ಲದೆ ತಪ್ಪಾಗಿ ಮಾತನಾಡುವವರೊಡನೆ ಹೇಗೆ ಉತ್ತರಿಸಬೇಕು? ಅವರು ಜಮಾತನ್ನು ವಿರೋಧಿಸಲು ಬಯಸುವುದಾದರೆ ಅವರು ಅದನ್ನು ಬಹಿರಂಗವಾಗಿ ಮಾಡಬೇಕು ಎಂದು ನೀವು ಅವರೊಡನೆ ಹೇಳಬೇಕು. ಕೆಲವರಿಗೆ ಕೆಲವು ಅಧಿಕಾರಿಗಳ ವಿರುದ್ಧ ದೂರುಗಳಿರುತ್ತವೆ. ಯಾರಾದರೂ ನಿಜವಾಗಿ ಬೇರೆಯವರಿಂದ ಘಾಸಿಗೊಂಡಿರಬಹುದು, ಆದರೆ ಈ ಕಾರಣದಿಂದ ಪೂರ್ತಿ ಜಮಾತ್ ಅಥವಾ ಪೂರ್ತಿ ವ್ಯವಸ್ಥೆ ಸರಿಯಲ್ಲವೆಂದು ಅದರ ಅರ್ಥವಲ್ಲ. ಇದೊಬ್ಬ ವ್ಯಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದ ಮತ್ತೊಬ್ಬ ವ್ಯಕ್ತಿಯ ವೈಯಕ್ತಿಕ ತಪ್ಪಾಗಿರಬಹುದು ಮತ್ತು ಅದಕ್ಕಾಗಿ ಜಮಾತಿನ ವ್ಯವಸ್ಥೆಯನ್ನು ತಿಳಿಸಬೇಕು. ಜಮಾತಿನಲ್ಲಿ ವಿಧೇಯತೆಯನ್ನು ತೋರಿಸಬೇಕು ಮತ್ತು ಒಗ್ಗಟ್ಟಾಗಿರಬೇಕು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು. ನೀವು ಒಗ್ಗಟ್ಟಾಗಿರಬೇಕೆಂದು ಎಂದು ಪವಿತ್ರ ಕುರಾನ್ನಲ್ಲಿ ಸರ್ವಶಕ್ತನಾದ ಅಲ್ಲಾಹನು ಹೇಳಿದ್ದಾನೆ. ನೀವು ಒಗ್ಗಟ್ಟಾಗಿ ಇರದಿದ್ದರೆ ನೀವು ಚದುರಿ ಹೋಗುವಿರಿ, ಅನಂತರ ಏನೂ ಬಾಕಿ ಇರೋದು. ಆದ್ದರಿಂದಲೇ ಏಕತೆಯಲ್ಲೇ ಶಕ್ತಿ ಇರುವುದು. ಆದ್ದರಿಂದ ನಾವು ಒಗ್ಗಟ್ಟಾಗಿರಬೇಕು. ಯಾರಿಗಾದರೂ ಒಬ್ಬ ವ್ಯಕ್ತಿಯ ವಿರುದ್ಧ ವೈಯಕ್ತಿಕ ದೂರುಗಳಿದ್ದರೆ ಅವರು ಅಧಿಕಾರಿಗಳೊಂದಿಗೆ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಅಥವಾ ಅವರೊಂದಿಗೆ ಹೆಚ್ಚು ಸಂಪರ್ಕ ಇರಿಸಬಾರದು. ಹೇಗಿದ್ದರೂ ಜಮಾತಿನ ವಿರುದ್ಧ ಮಾತನಾಡುವುದು ತಪ್ಪು. ಜಮಾತ್ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಮತ್ತು ಈ ವ್ಯವಸ್ಥೆಯು ಅತ್ಯಂತ ಕೆಳಗಿನ ಮಟ್ಟದಿಂದ ಕಾಲಘಟ್ಟದ ಖಲೀಫರ ತನಕ ವಿಸ್ತರಿಸಿಕೊಂಡಿದೆ. ಅಲ್ಲಿಂದ ಅದು ಹಜರತ್ ಮಸೀಹ್ ಇಸ್ಲಾಮರ ತನಕ ಹೋಗಿ ಮುಟ್ಟುತ್ತದೆ ಮತ್ತು ಅಲ್ಲಿಂದ ಮುಂದೆ ಹೋಗುತ್ತದೆ.
ನೀವು ಒಂದು ಸಮುದಾಯವಾಗಿರಬೇಕು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದರು. ಒಗ್ಗಟ್ಟಾಗಿರುವುದರಲ್ಲಿ ಅನುಗ್ರಹವಿದೆ, ಆದ್ದರಿಂದ ಅದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಎಂದು ನೀವು ಅವರಿಗೆ ಅರ್ಥ ಕೊಡಬೇಕು. ವಿರೋಧಿಸುವ ವ್ಯಕ್ತಿಯು ಎದುರಾಳಿಯಾಗಿದ್ದರೆ, ಅಹಮ್ಮದಿ ಅಲ್ಲದಿದ್ದರೆ ಅದು ಅವರ ಕೆಲಸವಾಗಿದೆ. ಅವರು ವಿರೋಧಿಸುವುದನ್ನು ಮುಂದುವರಿಸಲಿ. ನಾವು ಸರಿಯಾದ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ಅವರಿಗೆ ವಿವರಿಸುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ಕೆಲಸಗಳು ಸರಿಯಾಗಿದ್ದರೆ, ನಾವು ಸರಿಯಾಗಿ ಇಸ್ಲಾಮಿನ ಬೋಧನೆಗಳನ್ನು ಪಾಲಿಸುತ್ತಿದ್ದರೆ, ನಾವು 5 ಹೊತ್ತಿನ ನಮಾಜ್ಗಳನ್ನು ನಿರ್ವಹಿಸುತ್ತಿದ್ದರೆ, ನಾವು ಸರಿಯಾಗಿ ಪ್ರಾರ್ಥಿಸುತ್ತಿದ್ದರೆ, ನಾವು ಅಲ್ಲಾಹನನ್ನು ನಂಬುತ್ತಿದ್ದರೆ, ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ನಂಬುತ್ತಿರುವವರಾದರೆ, ನಾವು ಪವಿತ್ರ ಕುರಾನನ್ನು ಪಾರಾಯಣ ಮಾಡುವವರಾಗಿದ್ದರೆ, ಅದರ ಆಜ್ಞೆಗಳನ್ನು ಅನುಸರಿಸುತ್ತಿದ್ದರೆ, ಈ ಕಾಲದಲ್ಲಿ ನಮಗೆ ಹಜರತ್ ಮಸೀಹ್ ಇಸ್ಲಾಮರು ನೀಡಿರುವ ಸಾಹಿತ್ಯಗಳನ್ನು ಮನವರಿಕೆ ಮಾಡಲು ಪ್ರಯತ್ನಿಸುವುದಾದರೆ ನಾವು ಯಾರ ಬಗ್ಗೆಯೂ ಭಯಪಡಬೇಕಾಗಿಲ್ಲ. ನಾವು ಅವರಿಗೆ ಉತ್ತರವನ್ನು ಕೊಡಬೇಕು. ನಮ್ಮ ಈ ಕಾಲದಲ್ಲಿ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾಸ್ತಿಕತೆಯ ಮನೋಭಾವವು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಮತ್ತು ಯುವಕರು ಧರ್ಮದಿಂದ ದೂರ ಸರಿಯುತ್ತಿದ್ದಾರೆ. ಪ್ರಿಯ ಹುಜೂರ್, ನನ್ನ ಪ್ರಶ್ನೆ ಏನೆಂದರೆ, ಅಂಥವರನ್ನು ಅಲ್ಲಾಹನ ಸಮೀಪಕ್ಕೆ ತರಲು ಮಜ್ಲಿಸ್ ಖುದ್ದಾಮುಲ್ ಅಹ್ಮದಿಯ ಏನು ಮಾಡಬಹುದು? ಅವರು ವಾಸಿಸುವ ಸುತ್ತಮುತ್ತಲಿನ ಪರಿಸರವು ಖಂಡಿತವಾಗಿಯೂ ಪರಿಣಾಮ ಬೀರುತ್ತದೆ. ಕೆಲವರು ಶಾಲೆಗೆ ಮತ್ತು ಯೂನಿವರ್ಸಿಟಿಗೆ ಹೋಗುತ್ತಾರೆ ಮತ್ತು ಅವರಿಗೆ ಸ್ನೇಹಿತರು ಇರುತ್ತಾರೆ. ನಾನು ಮುಂಚೆ ಹೇಳಿದಂತೆ ನೀವು ಸಹಪಾಠಿಗಳಲ್ಲಿ ಉತ್ತಮ ಸ್ನೇಹಿತರನ್ನು ಇಟ್ಟುಕೊಳ್ಳಬೇಕು ಮತ್ತು ಕೆಟ್ಟವರನ್ನು ತ್ಯಜಿಸಬೇಕು. ಇಲ್ಲಿಯೂ ಅದೇ ಸಂಗತಿಯಾಗಿದೆ. ಹಜರತ್ ಮಸೀಹ್ ಇಸ್ಲಾಂ ಸಹ ಇದರ ಬಗ್ಗೆ ಹೇಳಿರುವರು. ಆ ಘಟನೆಯನ್ನು ನಾನು ಅನೇಕ ಬಾರಿ ಹೇಳಿದ್ದೇನೆ. ದೇವನನ್ನು ನಂಬಿದ್ದ ಒಬ್ಬ ಸಿಕ್ಕಿದ್ದನು. ಆತನು ಮಾರ್ಗದರ್ಶನಕ್ಕಾಗಿ ಹಜರತ್ ಮಸೀಹ್ ಇಸ್ಲಾಮರನ್ನು ಭೇಟಿಯಾಗಲು ಬಂದನು ಮತ್ತು ಹೇಳಿದನು, ದೇವನ ಬಗೆಗಿನ ಆಲೋಚನೆಗಳಿಂದ ನಾನು ದೂರವಾಗುತ್ತಿದ್ದೇನೆ. ಹಜರತ್ ಮಸೀಹ್ ಇಸ್ಲಾಂ ಹೇಳಿದರು, ಆತನ ಯೂನಿವರ್ಸಿಟಿ ಅಥವಾ ಕಾಲೇಜಿನ ತರಗತಿಯಲ್ಲಿ ಆತನ ಪಕ್ಕದಲ್ಲಿ ಕುಳಿತಿರುವ ವ್ಯಕ್ತಿಯು ನಾಸ್ತಿಕನಿರಬೇಕು. ತನ್ನ ಸೀಟನ್ನು ಬದಲಿಸಿಕೊಳ್ಳಲು ಆತನೊಡನೆ ಹೇಳಿದರು. ಹೀಗೆ ಆತ ತನ್ನ ಸೀಟನ್ನು ಬದಲಾಯಿಸಿದನು. ಅನಂತರ ಅವರು 2 ಅಥವಾ 3 ತಿಂಗಳ ನಂತರ ಹಿಂದಿರುಗಿದಾಗ ಆತನು ಹೇಳಿದನು, ನಾನು ನನ್ನ ಸೀಟನ್ನು ಬದಲಾಯಿಸಿದೆ ಮತ್ತು ನನ್ನ ಜೊತೆಗೆ ಕುಳಿತಿದ್ದ ವ್ಯಕ್ತಿಯು ನಿಜವಾಗಿಯೂ ನಾಸ್ತಿಕನಾಗಿದ್ದನು. ಹೀಗೆ ನಾನು ಉತ್ತಮಗೊಂಡನು. ಆದ್ದರಿಂದ ನಾವು ಅಲ್ಲಾಹನನ್ನು ನಂಬಲು ಬೇಕಾಗಿರುವ ಸ್ಫೂರ್ತಿಯನ್ನು ಖುದ್ದಾಮರಲ್ಲಿ ಬೆಳೆಸುವುದು ಅಗತ್ಯ. ಅಲ್ಲಾಹನು ನಮಗೆ ಅನೇಕ ಸಂಗತಿಗಳನ್ನು ದಯಪಾಲಿಸಿದ್ದಾನೆ. ನಮ್ಮ ಮೇಲೆ ಅಲ್ಲಾಹನು ಮಾಡಿದ ಅನುಗ್ರಹಗಳು ಯಾವುದೆಲ್ಲ ಎಂದು ನೋಡಿರಿ. ನಮ್ಮ ಸ್ಥಿತಿ ಏನಾಗಿತ್ತು ಮತ್ತು ಅಲ್ಲಾಹ ನಮ್ಮನ್ನು ಯಾವ ಸ್ಥಿತಿಗೆ ತಲುಪಿಸಿದ್ದಾನೆ ಎಂದು ನೋಡಿರಿ. ಏನೆಲ್ಲ ಸೌಕರ್ಯಗಳನ್ನು ಮತ್ತು ಅವಕಾಶಗಳನ್ನು ಅವನು ನೀಡಿರುವನೆಂದು ನೋಡಿರಿ. ಅಲ್ಲಾಹನು ಹೇಳುತ್ತಾನೆ, ಮನುಷ್ಯನು ಹುಟ್ಟುವಾಗ ಅವನು ಏನೂ ಆಗಿರುವುದಿಲ್ಲ. ನಿಮ್ಮನ್ನು ಪರಿಪಾಲಿಸಲು, ನಿಮ್ಮನ್ನು ಬೆಳೆಸಲು, ನಿಮ್ಮ ಬಗ್ಗೆ ಕಾಳಜಿ ವಹಿಸಲು, ನಿಮ್ಮ ಡೈಪರ್ಗಳನ್ನು ಬದಲಿಸಲು, ನಿಮಗೆ ಆಹಾರ ನೀಡಲು ನಿಮ್ಮ ತಾಯಿಗೆ ಮನಸ್ಸು ನೀಡಿದವನು ಅಲ್ಲಾಹನೇ ಆಗಿದ್ದಾನೆ. ಅನಂತರ ನೀವು ದೊಡ್ಡವರಾಗುವಾಗ ನಿಮ್ಮ ಯೂನಿಫಾರ್ಮ್, ನಿಮ್ಮ ಬಟ್ಟೆಗಳ ಮತ್ತು ನಿಮ್ಮ ಆಹಾರ ಮತ್ತು ನಿಮ್ಮ ಶಿಕ್ಷಣದ ಬಗ್ಗೆ ನಿಮ್ಮ ಹೆತ್ತವರು ಕಾಳಜಿ ವಹಿಸುತ್ತಾರೆ. ಇವೆಲ್ಲೂ ಅಲ್ಲಾಹನ ಅನುಗ್ರಹಗಳೇ ಆಗಿವೆ. ಈ ವಿಷಯಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ಆಕಸ್ಮಿಕವಾಗಿ ಇಲ್ಲಿಗೆ ಬಂದಿದ್ದೇವೆ ಎಂದು ಹೇಳುವುದು ಸುಳ್ಳು. ಅಲ್ಲಾಹನು ಮನುಷ್ಯರಿಗೆ ಎಲ್ಲ ಸಂಗತಿಗಳನ್ನು ಸೃಷ್ಟಿಸಿದ್ದಾನೆ. ಅವನು ನಾಸ್ತಿಕನಾಗಿರಲಿ ಅಥವಾ ಧರ್ಮವನ್ನು ನಂಬುವರಾಗಿರಲಿ ಅಥವಾ ಅಲ್ಲದಿರಲಿ, ಅಲ್ಲಾಹನು ಎಲ್ಲರಿಗಾಗಿಯೂ ಎಲ್ಲ ಸಂಗತಿಗಳನ್ನು ಸೃಷ್ಟಿಸಿದ್ದಾನೆ. ಇದರಿಂದ ಪ್ರಪಂಚದ ಇಡೀ ವ್ಯವಸ್ಥೆಯನ್ನು ನಿಯಂತ್ರಿಸುವ ಒಂದು ಶಕ್ತಿ ಇದೆ ಎಂದು ಅವರು ಅರಿತುಕೊಳ್ಳಬಹುದಾಗಿದೆ. ಹೇಗಿದ್ದರೂ ಒಬ್ಬ ಮುಸ್ಲಿಮಿಗೆ, ನಿಜವಾದ ಅಹಮದಿಗೆ, ದೇವನನ್ನು ನಂಬುವವರಿಗೆ ಅಲ್ಲಾಹನು ಅವರಿಗೆ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಪ್ರತಿಫಲ ನೀಡುವುದಾಗಿ ಘೋಷಿಸುತ್ತಾನೆ. ಆದ್ದರಿಂದ ನಾವು ಕೇವಲ ಈ ಪ್ರಪಂಚದ ವಸ್ತುಗಳ ಹಿಂದೆ ಹೋಗಬಾರದು, ಏಕೆಂದರೆ ಪರಲೋಕ ಜೀವನವೂ ಇದೆ. ಅಲ್ಲಿ ಇತರರನ್ನು, ದೇವನನ್ನು ನಂಬದವರನ್ನು ಅಲ್ಲಾಹನು ಶಿಕ್ಷಿಸುವನು. ಅವರು ಈ ಜಗತ್ತಿನಲ್ಲಿ ತಮ್ಮ ಕೆಲಸದ ಫಲವನ್ನು ಪಡೆಯುವರು, ಆದರೆ ಅಲ್ಲಾಹನು ಅವರನ್ನು ಪರಲೋಕದಲ್ಲಿ ಶಿಕ್ಷಿಸಬಹುದು. ಆದ್ದರಿಂದ ಇದರಿಂದ ನಾವು ಬಚಾವಾಗಲು ನಾವು ಅಲ್ಲಾಹನ ಎತ್ತರಕ್ಕೆ ಬರಬೇಕು. ಇದು ನಮ್ಮ ಗುರಿಯಾಗಿದೆ. ಅದಕ್ಕಾಗಿಯೇ ನಮ್ಮ ಹೆತ್ತವರು ಇದರ ಬಗ್ಗೆ ಹೆಚ್ಚು ಚಿಂತಿಸಿದ್ದರು ಮತ್ತು ಇಸ್ಲಾಂ ಮತ್ತು ಅಹಮದಿಯತ್ತನ್ನು ಸ್ವೀಕಾರ ಮಾಡಿದ್ದರು. ಮತ್ತು ನಾವು ಈ ಹಾದಿಯಲ್ಲಿ ಮುಂದುವರಿಯಬೇಕು. ಮುಂದೆ ನೀವು ನಿಮ್ಮ ಸ್ವಂತ ಮಾದರಿಯನ್ನು ಸಹ ತೋರಿಸಬೇಕು. ನಾಯಕರು, ಕಾಯಿದೆಗಳು, ನಾಜಿಮ್ಗಳು ಮತ್ತು ಮುಂತಜಿಮ್ಗಳು ತಮ್ಮ ಮಾದರಿಯನ್ನು ತೋರಿಸದಿದ್ದರೆ, ಅವರು 5 ಹೊತ್ತಿನ ದೈನಂದಿನ ನಮಾಜ್ಗಳನ್ನು ನಿರ್ವಹಿಸುವುದಿಲ್ಲವೆಂದಾದರೆ, ಅವುಗಳನ್ನು ಬೇಗನೆ ಅನುಸರಿಸುವುದಾದರೆ, ಅವರು ಇತರರಿಗಾಗಿ ಪ್ರಾರ್ಥನೆ ಮಾಡದಿದ್ದರೆ ಅಥವಾ ಮುಬಲ್ಲಿಗರು ಪ್ರಾರ್ಥನೆ ಮಾಡದಿದ್ದರೆ, ತಮ್ಮ ಜನರಿಗಾಗಿ 2 ರಕಾತ್ ನಫಲ್ ನಮಾಜ್ ಮಾಡುವುದಿಲ್ಲವೆಂದಾದರೆ, ಜನರಿಗೆ ಅನುಸರಿಸಲು ಯಾವುದೇ ಮಾದರಿ ಇಲ್ಲದಂತಾಗುವುದು. ಈ ಮಾದರಿಯನ್ನು ತೋರಿಸುವಾಗ ಜನರು ಮನವರಿಕೆ ಮಾಡಿಕೊಳ್ಳುವರು. ನೀವು ಅವರಿಗೆ ಹತ್ತಿರವಾಗಿರಿ. ಸಭೆಗಳನ್ನು ನಡೆಸಿರಿ, ಪ್ರಶ್ನೋತ್ತರ ಸಭೆಗಳನ್ನು ನಡೆಸಿರಿ. ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ನೀವು ಸಂವಾದಗಳು ಮತ್ತು ಸೆಮಿನಾರ್ಗಳನ್ನು ನಡೆಸಬೇಕು. ನೀವು ಕೇವಲ ಜಲ್ಸೆಗೆ ಬಂದಿರೆಂದು ಹೇಳಿದರೆ, ನಮಾಜ್ ಮಾಡಬೇಕೆಂದು ಹೇಳಿದರೆ, ನೀವು 5 ಹೊತ್ತಿನ ನಮಾಜ್ಗಳನ್ನು ಮಾಡಿದ್ದೀರಾ ಎಂದು ಕೇಳಿದರೆ, ಪವಿತ್ರ ಕುರಾನ್ ಓದಿದ್ದೀರಾ ಎಂದು ಕೇಳಿದರೆ, ನಿಮ್ಮ ಹಾಜರಾತಿ ಎಷ್ಟು ಎಂದು ಕೇಳಿದರೆ, ಈ ರೀತಿಯಲ್ಲಿ ಏನನ್ನು ಸಾಧಿಸಲು ಸಾಧ್ಯವಲ್ಲ. ಏನು ಮಾಡಬೇಕೆಂಬುದರ ಬಗ್ಗೆ ಭಾಷಣಗಳನ್ನು ಮಾಡುವ ಬದಲು ನೀವು ಭೇಟಿಗಳನ್ನು ನಡೆಸಬೇಕು. ಆವೇಶಭರಿತ ಭಾಷಣಗಳನ್ನು ಯಾರಿಗೆ ಬೇಕಾದರೂ ನೀಡಬಹುದಾಗಿದೆ. ಈ ರೀತಿಯ ಅನೇಕ ಭಾಷಣಗಳು ಜಲ್ಸಗಳಲ್ಲಿ ನಡೆಯುತ್ತವೆ. ಅವುಗಳನ್ನು ಜನರು ಆಲಿಸುತ್ತಾರೆ. ಈ ಭಾಷಣಗಳ ಬೆಳಕಿನಲ್ಲಿ ನೀವೊಂದು ಕಾರ್ಯಕ್ರಮವನ್ನು ರಚಿಸಬೇಕು
ಪ್ರಶ್ನೋತ್ತರಗಳೊಂದಿಗೆ ಚರ್ಚೆ ಕಾರ್ಯಕ್ರಮಗಳನ್ನು ನೀವು ನಡೆಸಬೇಕು. ಅವುಗಳಿಗೆ ಮುಬಲ್ಲಿಗರು ಮತ್ತು ಕಾಯಿಸ್ ಸಾಹೇಬರು ಉತ್ತರಗಳನ್ನು ನೀಡಬಹುದು. ಹೀಗೆ ಜನರು ಅಲ್ಲಾಹನ ಅಸ್ತಿತ್ವದ ಬಗ್ಗೆ ತೃಪ್ತರಾಗುವರು, ಅವನ ಅಸ್ತಿತ್ವದ ಕಾರಣವನ್ನು ತಿಳಿಯುವರು, ನಾವು ಅಲ್ಲಾಹನನ್ನು ಏಕೆ ಆರಾಧಿಸಬೇಕೆಂದು ತಿಳಿಯುವರು, ನಮ್ಮ ಆರಾಧನೆಯಿಂದ ಅಲ್ಲಾಹನಿಗೆ ಯಾವ ಪ್ರಯೋಜನವಿದೆ. ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಹೇಳುತ್ತಾನೆ, ನಮ್ಮ ಆರಾಧನೆಯಿಂದ ಅವನಿಗೆ ಯಾವುದೇ ಪ್ರಯೋಜನವಿಲ್ಲ, ನಮ್ಮ ಸೃಷ್ಟಿಯ ಉದ್ದೇಶವೇ ಅವನನ್ನು ಆರಾಧಿಸುವುದಾಗಿದೆ ಎಂದು ಅಲ್ಲಾಹನು ಹೇಳಿದ್ದರು ಅದು ಅವನಿಗೆ ಪ್ರಯೋಜನವಾಗುವುದಿಲ್ಲ ಎಂದು ಅಲ್ಲಾಹನು ಹೇಳುತ್ತಾನೆ. ನೀವೇನೂ ಅಲ್ಲ, ನೀವು ನನ್ನ ಮುಂದೆ ಸಣ್ಣ ಕೀಟಗಳಿಗಿಂತ ಹೆಚ್ಚೇನಲ್ಲ. ಅಲ್ಲಾಹನಿಗೆ ಮನುಷ್ಯರ ಆರಾಧನೆ ಅವಶ್ಯಕತೆ ಇಲ್ಲ, ಬದಲಿಗೆ ನಮಗೆ ಅಗತ್ಯವಿದೆ ಇಹಲೋಕದಲ್ಲೂ ಪರಲೋಕದಲ್ಲೂ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೀಡುವಾಗ ಜನರಲ್ಲಿರುವ ಅನೇಕ ಸಂದೇಹಗಳು ನಿವಾರಣೆಯಾಗುತ್ತವೆ. ಆಧ್ಯಾತ್ಮಿಕತೆಯನ್ನು ಬಯಸುವವರಿಗಾಗಿ ಅಥವಾ ಸತ್ಯವಿಶ್ವಾಸವನ್ನು ಗಳಿಸಲಿಕ್ಕಾಗಿ ಪ್ರಯತ್ನಿಸುವವರಿಗಾಗಿ ಹುಜೂರ್ ಯಾವ ಮಾರ್ಗದರ್ಶನವನ್ನು ನೀಡುತ್ತೀರಿ? ಪವಿತ್ರ ಕುರಾನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಮ್ಮ ಮಾರ್ಗದಲ್ಲಿ ಪ್ರಯತ್ನ ಮಾಡುವವರನ್ನು ನಾವು ನಮ್ಮ ಮಾರ್ಗಗಳೆಡೆಗೆ ಖಂಡಿತವಾಗಿಯೂ ಮಾರ್ಗದರ್ಶನ ಮಾಡುವವು. ನೀವು ಅಲ್ಲಾಹನನ್ನು ನಿಜವಾಗಿಯೂ ಹುಡುಕಿದರೆ ಮತ್ತು ಆಧ್ಯಾತ್ಮಿಕತೆಯನ್ನು ಗಳಿಸಲು ಪ್ರಯತ್ನಿಸಿದರೆ ಅಲ್ಲಾಹನು ಅಂಥ ಜನರ ಮಾರ್ಗದರ್ಶನ ಮಾಡುತ್ತಾನೆ. ಆದ್ದರಿಂದ ನೀವು ಅಲ್ಲಾಹನೊಡನೆ ಪ್ರಾರ್ಥಿಸಬೇಕು. ನಿಮ್ಮ ಸಜದಗಳಲ್ಲಿ ನಾನು ಮುಂಚೆ ಹೇಳಿದಂತೆ ನೀವು ಅಲ್ಲಾಹನನ್ನು ಗಳಿಸಲು ಪ್ರಾರ್ಥಿಸಿರಿ. ನೀವು ಅಲ್ಲಾಹನ ಪ್ರೀತಿಯನ್ನು ಗಳಿಸುವಾಗ ನಿಮ್ಮ ಆಧ್ಯಾತ್ಮಿಕತೆಗೆ ಸಹ ಹೆಚ್ಚಾಗುವುದು. ಸ್ವರ್ಗಕ್ಕಾಗಿ ಅಥವಾ ನರಕದ ಭಯದಿಂದ ನೀವು ಸತ್ಕರ್ಮಗಳನ್ನು ಮಾಡಬಾರದು. ಅಲ್ಲಾಹನ ಸಂಪ್ರೀತಿ ಮತ್ತು ಸಂತುಷ್ಟಿ ಲಭಿಸಲಿಕ್ಕಾಗಿ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ನೀವು ಯಾರನ್ನಾದರೂ ಪ್ರೀತಿಸುವಾಗ ಅವರನ್ನು ಸಂತೋಷಪಡಿಸಲು ನೀವು ಪ್ರಯತ್ನಿಸುತ್ತೀರಿ. ಅಲ್ಲಾಹನು ಹೇಳ್ತಾನೆ, ನೀವು ಅವನನ್ನು ಪ್ರೀತಿಸಬೇಕು, ಹಾಗಾದರೆ ನಿಮ್ಮ ಆಧ್ಯಾತ್ಮಿಕತೆ ಹೆಚ್ಚಾಗುವುದು. ಭೇಟಿ ಕಣಗಂಡಾಗ ಖುದ್ದಾಮರು ಹುಜೂರರೊಂದಿಗೆ ಗ್ರೂಪ್ ಫೋಟೋ ತೆಗೆದರು ಮತ್ತು ಪೆನ್ನುಗಳನ್ನು ಉಡುಗೊರೆಯಾಗಿ ಪಡೆದರು. ಅದರ ಅಮೀರುಲ್ ಮೋಮಿನೀನ್ ಖುದ್ದಾಮರ ಉರ್ದುವಿನ ಗುಣಮಟ್ಟದ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದರು. ನೀವು ಹಜರತ್ ಮಸೀಹ್ ಇಸ್ಲಾಮರ ಉರ್ದುವಿನಲ್ಲಿ ಬರೆದ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವಾಗ ಉರ್ದು ಕಲಿಯುವುದರಿಂದ ನಿಮಗೆ ಪ್ರಯೋಜನವಾಗುವುದು. ಆಗ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಿರಿ. ಇಲ್ಲದಿದ್ದರೆ ಇಂಗ್ಲಿಷ್ ತರ್ಜುಮೆ ನಿಮಗೆ ನೀಡಿದರೆ, ವಿಶೇಷವಾಗಿ ಈಗ AI ಕಾರಣದಿಂದ ಇದು ಸುಲಭವಾಗಿದೆ, ಕೆಲವೊಮ್ಮೆ ಅದರ ತರ್ಜುಮೆ ಸರಿಯಾಗಿರುವುದಿಲ್ಲ. ನನ್ನೊಡನೆ ಒಬ್ಬ ಮೊಬೈಲಿಗೆ ಹೇಳುತ್ತಿದ್ದರು, ನಮ್ಮ ಪ್ರಕಟಿತ ಸಾಹಿತ್ಯ ಕೃತಿಗಳಲ್ಲಿ ಒಂದರಲ್ಲಿ ಸಹಿ ಬುಖಾರಿಯನ್ನು ಕರೆಕ್ಟ್ ಬುಖಾರಿ ಎಂದು ಅನುವಾದಿಸಲಾಗಿದೆ ಎಂದು. ಅದು ತಪ್ಪು. ಹುಜೂರ್ ಲಾಸ್ ಏಂಜಲೀಸ್ನಲ್ಲಿ ಇತ್ತೀಚೆಗೆ ಉಂಟಾದ ಕಾಡ್ಗಿಚ್ಚಿನ ಬಗ್ಗೆ ಕೇಳಿದರು. ಅದರಿಂದ ಅಹಮದಿಯರಲ್ಲಿ ಯಾರಿಗಾದರೂ ಹಾನಿ ಉಂಟಾಯಿತು ಎಂದು ಕೇಳಿದರು. ನೀವು ನಿಮ್ಮ ಮನೆಯವರ ಸಂಪರ್ಕದಲ್ಲಿ ಇರ್ತೀರಾ? ಎಲ್ಲರೂ ಕ್ಷೇಮವಾಗಿದ್ದಾರಾ? ಹೌದು, ಅಲ್ಹಮ್ದುಲಿಲ್ಲಾ. 1 ಅಥವಾ 2 ಅಹಮದಿಯರನ್ನು ಅಲ್ಲಿಂದ ಸ್ಥಳಾಂತರಿಸಲಾಗಿದೆ ಅಲ್ಲವೇ? ಹೌದೌದು, ಹಾಗಾದರೆ ಸರಿ. ಇವುಗಳಾಗಿವೆ ಕಳೆದ ವಾರಾಂತ್ಯದಲ್ಲಿ ನಡೆದ ಭೇಟಿಯ ಮುಖ್ಯಾಂಶಗಳು. ನಾವೀಗ ಇದರ ಅಂತಿಮವಾದ ಜುಮಾ ಖುತುಬಾದ ಸಾರಾಂಶದೊಂದಿಗೆ ಇದನ್ನು ಮುಕ್ತಾಯಗೊಳಿಸುತ್ತೇವೆ. ಇಂದಿನ ಜುಮಾ ಖುತುಬಾದಲ್ಲಿ ಹುಜೂರ್ 2 ದಂಡಯಾತ್ರೆಗಳ ಕುರಿತು ಉಲ್ಲೇಖಿಸಿದರು. ಖುತುಬದ ಕೊನೆಯಲ್ಲಿ ಹುಜೂರ್ ಪಾಕಿಸ್ತಾನದಲ್ಲಿರುವ ಅಹಮದಿಯರಿಗಾಗಿ ಮತ್ತು ಪ್ಯಾಲೆಸ್ತೈನ್ಗಾಗಿ ದುವಾ ಮಾಡಲು ಮನವಿ ಮಾಡಿದರು. ಪಾಕಿಸ್ತಾನಿಯರಿಗಾಗಿ ದುವಾ ಮಾಡಲು ನಾನು ಹೇಳುತ್ತಿರುತ್ತೇನೆ. ಅಲ್ಲಿ ಪರಿಸ್ಥಿತಿಗಳು ಕೆಲವೊಮ್ಮೆ ವಿಪರೀತವಾಗುತ್ತವೆ. ಆಡಳಿತ ವರ್ಗ ಮತ್ತು ಸರ್ಕಾರ ಕೂಡ ಉಗ್ರವಾದಿ ಮೌಲ್ಯವಿಯರ ಕೈಗಳಲ್ಲಿ ಆಟಿಕೆಯ ವಸ್ತುಗಳಂತೆ ಆಗಿವೆ. ಮಸೀದಿ ಮಿನಾರ ಅಥವಾ ಮೆಹ್ರಾಬ್ ಬೀಳಿಸಲಾಗಿದೆ ಎಂದು ಮೊದಲು ವಾರ್ತೆ ಬಂದಿತ್ತು. ಅವರಿಗೆ ಅದರ ಮೇಲೆ ಆಕ್ಷೇಪವಿತ್ತು. ಆದರೆ ನಿನ್ನೆ ಅವರು ರಸ್ತೆ ಮಾಡುವ ನೆಪದಲ್ಲಿ ಇಷ್ಟು ಜಾಗ ನಾವು ಪಡೆಯುವು ಮತ್ತು ಅಲ್ಲಿ ಬುಲ್ಡೋಸರ್ನಿಂದ ಜಾಗವನ್ನು ಸ್ವಚ್ಛಗೊಳಿಸುವ ಎಂದು ನೋಟಿಸ್ ಕಳುಹಿಸಿದರು. ಆ ಪ್ರದೇಶದಲ್ಲಿ ಮಸೀದಿಯ ಸ್ವಲ್ಪ ಭಾಗವಾದ ಸ್ನಾನಗೃಹ ಇತ್ಯಾದಿಗಳು ಇದ್ದವು. ಆದರೆ ಬುಲ್ಡೋಸರ್ನೊಂದಿಗೆ ಬಂದಾಗ ಅವರು ಮೌಲ್ಯಗಳ ಮಾತಿಗೆ ಅನುಸಾರ ಪೂರ್ತಿ ಮಸೀದಿಯನ್ನು ಉರುಳಿಸಿದರು. ಈ ಮಸೀದಿಯನ್ನು ವಿಭಜನೆಗೆ ಮುಂಚಿತವಾಗಿ ನಿರ್ಮಿಸಲಾಗಿತ್ತು. ಬಹುಶಃ ಹಜರತ್ ಚೌಧರಿ ಜಫರುಲ್ಲಾ ಖಾನ್ ಸಾಹಿಬ್ ರಜಲಾನ್ಹು ನಿರ್ಮಿಸಿದರು. ಹೇಗಿದ್ದರೂ ಇತ್ತೀಚೆಗೆ ವಿರೋಧ ಇಷ್ಟರ ಮಟ್ಟಿಗೆ ವರ್ಧಿಸಿದೆ. ಅಲ್ಲಾಹನೇ ಅವರನ್ನು ಬೇಗನೆ ಹಿಡಿಗೊಡಬಲ್ಲನು. ಅವರ ಕುತಂತ್ರಗಳು ಅವರಿಗೆ ತಿರುಗೇಟಾಗಲಿ. ಆದ್ದರಿಂದ ಅಹಮದಿಯರು, ವಿಶೇಷವಾಗಿ ಪಾಕಿಸ್ತಾನದ ಅಹಮದಿಯರು ಬಹಳ ಹೆಚ್ಚು ದುವಾ ಮಾಡಬೇಕಾದ ಅಗತ್ಯವಿದೆ. ಇದರ ಬಗ್ಗೆ ಗಮನವಹಿಸಿರಿ. ಅದೇ ರೀತಿಯಲ್ಲಿ ಪ್ಯಾಲೆಸ್ತೇನಿಯರ ಕುರಿತು ಒಪ್ಪಂದ ನಡೆದಿದೆ ಎಂದು ಕೆಲವರು ಹೇಳುತ್ತಾರೆ. ಒಪ್ಪಂದ ಆಗಿಲ್ಲವೆಂದು ಕೆಲವೊಮ್ಮೆ ಹೇಳುತ್ತಾರೆ. ಒಪ್ಪಂದದ ನಂತರವೂ ಘಟನೆಗಳು ನಡೆಯುತ್ತಿವೆ.
ಈ ಒಪ್ಪಂದ ಕಾರಣದಿಂದ ಕೆಲವರು ಅನಾಶಕವಾಗಿ ಸಂತೋಷವನ್ನು ಪ್ರಕಟಿಸಲು ತೊಡಗಿರುವರು. ಆದರೆ ದಜ್ಜಾಲಿ ಶಕ್ತಿಗಳ ಬಗ್ಗೆ ಯಾವುದೇ ಭರವಸೆಯಿಲ್ಲ ಎಂದು ಸಂತೋಷಪಡುವವರು ತಿಳಿಯಬೇಕಾಗಿದೆ. ಅವರು ಹೇಳುವುದು ಒಂದು, ಮಾಡುವುದು ಬೇರೊಂದು ಆಗಿದೆ. ಆದ್ದರಿಂದ ಇಷ್ಟು ಅಧಿಕ ಸಂತೋಷ ಭಾವನೆ ಅಗತ್ಯವಿಲ್ಲ. ಪ್ಯಾಲೆಸ್ತೇನರಿಗಾಗಿ ದುವಾ ಮಾಡಬೇಕಾದ ಅಗತ್ಯವಿದೆ. ಮುಸ್ಲಿಮರು ಬುದ್ಧಿ ಉಪಯೋಗಿಸಿ ತಮ್ಮ ಹಕ್ಕನ್ನು ಗಳಿಸಲು ಪ್ರಯತ್ನಿಸಬೇಕಾಗಿದೆ. ಅಲ್ಲಾಹನು ಮುಸ್ಲಿಂ ಸಮುದಾಯಕ್ಕೂ ಬುದ್ಧಿ ನೀಡಲಿ.